ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನದ ತರಗತಿಗೆ ನಿಮಗೆಲ್ಲ ಸ್ವಾಗತ. ಇಂದಿನ ಅವಧಿಯಲ್ಲಿ ನಾವು ರಾಜ್ಯಶಾಸ್ತ್ರದ ಅಧ್ಯಾಯವೊಂದನ್ನು ಅಭ್ಯಾಸ ಮಾಡೋಣ. ಮಕ್ಕಳೇ, ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಹಿಂದಿನ ತರಗತಿಗಳಲ್ಲಿ ನೀವು ಕಲಿತಿರುವಂತಹ ರಾಜ್ಯಶಾಸ್ತ್ರದ ಅಧ್ಯಾಯಗಳ ಬಗ್ಗೆ ಒಂದು ಪುನರ್ಮನನದ ಚಟುವಟಿಕೆಯನ್ನು ಮಾಡೋಣವಾ? ಮಕ್ಕಳೇ, ನಮಗೆಲ್ಲ ತಿಳಿದಿದೆ, ಭಾರತ ಒಂದು ಅತ್ಯಂತ ಬೃಹತ್ತಾದಂತಹ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸಾರ್ವಭೌಮ ರಾಷ್ಟ್ರ. ಅಷ್ಟೇ ಅಲ್ಲ, ವಿವಿಧ ಜಾತಿ, ಭಾಷೆ, ಜನಾಂಗ, ಧರ್ಮಗಳನ್ನು ಹೊಂದಿರುವಂತಹ ಬೃಹತ್ ಜನಸಂಖ್ಯೆ ಹಾಗೂ ವಿಶಾಲ ಭೂಪ್ರದೇಶವನ್ನು ಹೊಂದಿರುವಂತಹ ದೇಶ. ಇಂತಹ ದೇಶದ ಆಡಳಿತ ವ್ಯವಸ್ಥೆಗಾಗಿ ನಾವು ಒಕ್ಕೂಟ ವ್ಯವಸ್ಥೆಯನ್ನು ಆರಿಸ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಸಂಯುಕ್ತ ಪದ್ಧತಿಯೂ ಸಹ ನಮ್ಮ ಸಂವಿಧಾನದ ಒಂದು ಪ್ರಮುಖ ಲಕ್ಷಣ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನದಲ್ಲಿ ಅಧಿಕಾರ ಹಂಚಿಕೆ ಮಾಡಲಾಗಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಆಡಳಿತ ನಡೆಸೋದನ್ನು ನಾವು ಕಾಣ್ತೀವಿ. ಇದೆಲ್ಲವನ್ನೂ ಸಹ ನೀವು ಇಂದಿನ ಅಧ್ಯಾಯಗಳಲ್ಲಿ ಅಭ್ಯಾಸ ಮಾಡಿದ್ದೀರಾ ಹಾಗೂ ತಿಳಿದಿದ್ದೀರಾ ಅಲ್ವಾ ಮಕ್ಕಳೇ? ಹಾಗೆಯೇ ಭಾರತ ಬೃಹತ್ ರಾಷ್ಟ್ರವಾಗಿರೋದ್ರಿಂದ ಈ ಒಂದು ಸರ್ಕಾರಗಳ ಕಾರ್ಯವ್ಯಾಪ್ತಿಯೂ ಸಹ ಬಹಳ ದೊಡ್ಡದು. ಸರ್ಕಾರಗಳು ತಮ್ಮ ಈ ಕಾರ್ಯವ್ಯಾಪ್ತಿಯನ್ನು 3 ಅಂಗಗಳ ಮೂಲಕ ಚಲಾಯಿಸುತ್ತವೆ ಮಕ್ಕಳೇ. ಯಾವುದು ಆ 3 ಅಂಗಗಳು? ನಿಮಗೆ ಗೊತ್ತಿದೆ ಅಲ್ವಾ? ಮೊದಲನೆಯದು ಶಾಸನಗಳನ್ನು ರಚಿಸುವಂತಹ ಶಾಸಕಾಂಗ. ಶಾಸಕಾಂಗ ರಚಿಸಿದಂತಹ ಶಾಸನಗಳನ್ನು, ಸರ್ಕಾರದ ಯೋಜನೆಗಳನ್ನು, ನೀತಿ ನಿರೂಪಣೆಗಳನ್ನು ಜಾರಿಗೆ ತರುವಂತಹ ಮತ್ತೊಂದು ಅಂಗವೇ ಕಾರ್ಯಾಂಗ. ಈ 2 ಅಂಗಗಳ ಬಗ್ಗೆ ನೀವು ಹಿಂದಿನ ಅಧ್ಯಾಯಗಳಲ್ಲಿ ವಿವರವಾಗಿ ಅಭ್ಯಾಸ ಮಾಡಿದ್ದೀರ. ಹಾಗಾದರೆ ಸರ್ಕಾರದ 3ನೇ ಅಂಗ ಯಾವುದು? ಸರ್ಕಾರದ 3ನೇ ಅಂಗ ನ್ಯಾಯಾಂಗ. ಇಂದಿನ ಅಧ್ಯಾಯದಲ್ಲಿ ನಾವು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ವಿವರಗಳನ್ನು ತಿಳಿಯೋಣ. ಅಧ್ಯಾಯ 4 ನ್ಯಾಯಾಂಗ ವ್ಯವಸ್ಥೆ. ಇಂದಿನ ಅಧ್ಯಾಯದಲ್ಲಿ ನಾವು ಕಲಿಯುವಂತಹ ಕಲಿಕಾಂಶಗಳು ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಅಧಿಕಾರ ವ್ಯಾಪ್ತಿ, ಉಚ್ಚ ನ್ಯಾಯಾಲಯದ ರಚನೆ ಮತ್ತು ಅಧಿಕಾರ ವ್ಯಾಪ್ತಿ, ಅಧೀನ ನ್ಯಾಯಾಲಯಗಳು, ಕಂದಾಯ ನ್ಯಾಯಾಲಯಗಳು ಹಾಗೂ ಜನತಾ ನ್ಯಾಯಾಲಯಗಳು ಅಥವಾ ಲೋಕ್ ಅದಾಲತ್. ಇವಿಷ್ಟು ಅಂಶಗಳನ್ನು ಕುರಿತು ಇಂದಿನ ತರಗತಿಯಲ್ಲಿ ನಾವು ತಿಳಿಯೋಣವಾ? ಮಕ್ಕಳೇ, ಮೊದಲು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ವಿಶೇಷತೆಗಳೇನು ಅನ್ನೋದನ್ನು ನೋಡೋಣ, ಅಥವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಲಕ್ಷಣಗಳು. ಮೊಟ್ಟಮೊದಲನೆಯದಾಗಿ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯಾಗಿದೆ. ಅಂದರೆ ಒಟ್ಟಾರೆಯಾಗಿ ಇಡೀ ದೇಶಕ್ಕೆ ಒಂದೇ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಹೊಂದಿದ್ದೀವಿ. ಕೇಂದ್ರ ಮತ್ತು ರಾಜ್ಯಕ್ಕೆ ಅಂತ ಬೇರೆ ಬೇರೆ ನ್ಯಾಯಾಂಗ ವ್ಯವಸ್ಥೆ ಇಲ್ಲಿ ಇರೋದಿಲ್ಲ. ಕೇಂದ್ರ ಹಾಗೂ ರಾಜ್ಯಕ್ಕೆ ಒಟ್ಟಾರೆಯಾಗಿ ಒಂದೇ ನ್ಯಾಯಾಂಗ ವ್ಯವಸ್ಥೆ ಹೊಂದಿದ್ದು, ಸರ್ವೋಚ್ಚ ನ್ಯಾಯಾಲಯವು ಉನ್ನತ ನ್ಯಾಯಾಲಯವಾಗಿದೆ. ಅದರ ಅಡಿಯಲ್ಲಿ ಇತರ ನ್ಯಾಯಾಲಯಗಳು ಕಾರ್ಯವನ್ನು ನಿರ್ವಹಿಸುತ್ತೆ. ಸರ್ವೋಚ್ಚ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ರಾಜ್ಯದ ಶ್ರೇಷ್ಠ ನ್ಯಾಯಾಲಯಗಳು ಕಾರ್ಯನಿರ್ವಹಿಸೋದನ್ನು ನಾವು ಕಾಣ್ತೀವಿ. ಇಂತಹ ಒಂದು ವ್ಯವಸ್ಥೆಯನ್ನು ನಾವು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ. ಹಾಗೆಯೇ ಮತ್ತೊಂದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಲಕ್ಷಣ ಅಂದರೆ ಸ್ವತಂತ್ರ ನ್ಯಾಯಾಂಗ. ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸಲು ಹಾಗೆಯೇ ನಿರ್ಭೀತಿಯಿಂದ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ನ್ಯಾಯಾಂಗವು ಸ್ವತಂತ್ರವಾಗಿರುವುದು ಅತ್ಯಂತ ಅವಶ್ಯಕ. ಆದ್ದರಿಂದ ನಮ್ಮ ಸಂವಿಧಾನವು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ರಚಿಸಿದೆ. ನ್ಯಾಯಾಂಗವು ಶಾಸಕಾಂಗ ಹಾಗೂ ಕಾರ್ಯಾಂಗಗಳಿಂದ ಬೇರೆಯಾಗಿದೆ. ಶಾಸಕಾಂಗ ಹಾಗೂ ಕಾರ್ಯಾಂಗಗಳು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಇಂತಹ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಹೊಂದಿದ್ದೀವಿ. ಆದ್ದರಿಂದ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಲಕ್ಷಣಗಳು ಅಥವಾ ವಿಶೇಷತೆಗಳು ಅಂತ 2 ಅಂಶಗಳನ್ನು ನಾವು ಪಟ್ಟಿ ಮಾಡ್ಬೋದು. ಒಂದು, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಇಡೀ ದೇಶಕ್ಕೆ ಒಟ್ಟಾರೆಯಾಗಿ ಒಂದೇ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಹೊಂದಿದ್ದೀವಿ. ಹಾಗೂ ಎರಡನೆಯದು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರವಾಗಿದ್ದು ಶಾಸಕಾಂಗ ಮತ್ತು ನ್ಯಾಯಾಂಗಗಳಿಂದ ಹೊರತಾಗಿದೆ. ನಮ್ಮ ನ್ಯಾಯಾಂಗದ ಏಣಿ ಶ್ರೇಣಿ ವ್ಯವಸ್ಥೆಯನ್ನೊಮ್ಮೆ ನೋಡೋಣ ಮಕ್ಕಳೇ. ಮೇಲಿನ ಹಂತದಲ್ಲಿ ಹೆಸರೇ ಸೂಚಿಸುವಂತೆ ಸರ್ವೋಚ್ಚ ನ್ಯಾಯಾಲಯವನ್ನು ನಾವು ಕಾಣ್ತೀವಿ. ಸರ್ವೋಚ್ಚ ನ್ಯಾಯಾಲಯವು ಉನ್ನತವಾದಂತಹ ನ್ಯಾಯಾಲಯವಾಗಿದ್ದು, ಅದರ ಅಡಿಯಲ್ಲಿ ಎಲ್ಲ ರಾಜ್ಯಗಳು ಸಹ ಶ್ರೇಷ್ಠ ನ್ಯಾಯಾಲಯಗಳನ್ನು ಹೊಂದಿರಬೇಕೆಂದು ಸಂವಿಧಾನ ಸೂಚಿಸಿದೆ. ಹಾಗೆಯೇ ಶ್ರೇಷ್ಠ ನ್ಯಾಯಾಲಯಗಳು ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಗಳನ್ನು ಹೊಂದಿರುತ್ತೆ ಪ್ರತಿ ಜಿಲ್ಲೆಯಲ್ಲೂ. ಈ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಗಳು 2 ರೀತಿಯ ಮೊಕದ್ದಮೆಗಳ ವಿಚಾರಣೆ ನಡೆಸುತ್ತೆ. ಸಿವಿಲ್ ವ್ಯಾಜ್ಯಗಳನ್ನು ವಿಚಾರಣೆ ನಡೆಸುವಂತಹ ನ್ಯಾಯಾಲಯಗಳನ್ನು ನಾವು ಹಿರಿಯ ಶ್ರೇಣಿಯ ನ್ಯಾಯಾಲಯಗಳು ಅಂತ ಕರಿತೀವಿ. ಹಾಗೆಯೇ ಕ್ರಿಮಿನಲ್ ವ್ಯಾಜ್ಯಗಳು ಅಂದರೆ ದಂಡಾಧಿಕಾರ ಅಪರಾಧಗಳನ್ನು, ಮೊಕದ್ದಮೆಗಳನ್ನು ವಿಚಾರಣೆ ನಡೆಸುವಂತಹ ನ್ಯಾಯಾಲಯಗಳನ್ನು ನಾವು ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಅಂತ ಕರಿತೀವಿ. ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಏಣಿ ಶ್ರೇಣಿ ವ್ಯವಸ್ಥೆಯಾಗಿದೆ ಮಕ್ಕಳೇ. ಈ ಚಿತ್ರವನ್ನು ಗಮನಿಸಿ.
ಈ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೆ ತಿಳಿಯುತ್ತೆ ಇದು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಚಿತ್ರ. ದೆಹಲಿಯಲ್ಲಿರುವಂತಹ ನಮ್ಮ ಸರ್ವೋಚ್ಚ ನ್ಯಾಯಾಲಯ, ಭಾರತದ ಅತ್ಯಂತ ಉನ್ನತ ನ್ಯಾಯಾಲಯವಾಗಿರುವಂತಹ ಈ ಸರ್ವೋಚ್ಚ ನ್ಯಾಯಾಲಯದ ರಚನೆ ಹೇಗೆ, ಅದರ ನ್ಯಾಯಾಧೀಶರಾಗಿ ಯಾರೆಲ್ಲ ಆಯ್ಕೆ ಆಗ್ತಾರೆ ಅನ್ನೋದರ ಬಗ್ಗೆ ವಿವರಗಳನ್ನು ತಿಳಿಯೋಣವಾ? ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದಲ್ಲೇ ಸೂಚಿಸಿರುವಂತೆ ಸಂಸತ್ತಿನ ಶಾಸನದಿಂದ ರಚಿಸಲ್ಪಟ್ಟಿದೆ. ಹಾಗೆಯೇ ಸರ್ವೋಚ್ಚ ನ್ಯಾಯಾಲಯವು ಭಾರತ ಗಣರಾಜ್ಯವಾದ ನಂತರ ಜನವರಿ 28, 1950 ಅಸ್ತಿತ್ವಕ್ಕೆ ಬಂತು. ಸರ್ವೋಚ್ಚ ನ್ಯಾಯಾಲಯ ಇರೋದೆಲ್ಲಿ ನಿಮಗೆಲ್ಲ ಗೊತ್ತಿದೆ, ದೆಹಲಿಯಲ್ಲಿ. ದೆಹಲಿಯನ್ನು ನಾವು ಭಾರತದ ನಕ್ಷೆಯಲ್ಲಿ ಸೂಚಿಸ್ತಾ ಇದ್ದೀವಿ ನೋಡಿ ಮಕ್ಕಳೇ. ಈ ರೀತಿ ಸರ್ವೋಚ್ಚ ನ್ಯಾಯಾಲಯವು ದೇಶದ ಅತ್ಯುನ್ನತ ನ್ಯಾಯಾಲಯವಾಗಿರೋದನ್ನು ನಾವು ಕಾಣ್ತೀವಿ. ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರನ್ನೊಳಗೊಂಡು ಇಲ್ಲಿ 31 ಮಂದಿ ನ್ಯಾಯಾಧೀಶರು ಇರ್ತಾರೆ. ಈ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ನ್ಯಾಯ ನಿಪುಣರಾಗಿರುವಂಥವರನ್ನು ರಾಷ್ಟ್ರಪತಿಗಳು ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ತಾರೆ. ಹಾಗಾದರೆ ನ್ಯಾಯಾಧೀಶರಾಗಲು ಇರಬೇಕಾದಂತಹ ಅರ್ಹತೆಗಳೇನು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದಂಥ ಅರ್ಹತೆಗಳೇನು ಅನ್ನೋದನ್ನು ನೋಡೋಣವಾ? ಮೂಲಭೂತವಾಗಿ ಹಾಗೂ ಮುಖ್ಯವಾಗಿ ಇವರು ಭಾರತದ ಪ್ರಜೆಯಾಗಿರಬೇಕು. ಹಾಗೆಯೇ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು, ಹಾಗೂ ಕಡ್ಡಾಯವಾಗಿ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ನ್ಯಾಯ ನಿಪುಣರಾಗಿರಬೇಕು. ಮಕ್ಕಳೇ, ಈ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷಗಳು. ಅದಕ್ಕೂ ಮುಂಚೆಯೇ ಅವರು ಇಚ್ಛಿಸಿದಲ್ಲಿ ನಿವೃತ್ತಿಯನ್ನು ಬಯಸಿ ರಾಷ್ಟ್ರಪತಿಗಳಿಗೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ನ್ಯಾಯಾಧೀಶರ ಮೇಲೆ ದುರ್ನಡತೆಯ ಆರೋಪ ಬಂದಲ್ಲಿ ಅಥವಾ ಭ್ರಷ್ಟಾಚಾರದ ಆರೋಪ ಸಾಬೀತಾದಲ್ಲಿ ಸಂಸತ್ತಿನ ನಿರ್ದಿಷ್ಟ ಬಹುಮತದ ಮೇರೆಗೆ, ಸಂಸತ್ತಿನ ಅಂದರೆ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಸದನಗಳ ನಿರ್ದಿಷ್ಟ ಬಹುಮತದ ಮೇರೆಗೆ ರಾಷ್ಟ್ರಪತಿಗಳು ಅವರನ್ನು ನ್ಯಾಯಾಧೀಶರ ಹುದ್ದೆಯಿಂದ ವಜಾ ಕೂಡ ಮಾಡಬಹುದಾಗಿರುತ್ತೆ. ಇವರು ನಿವೃತ್ತಿಯಾದಂಥ ನಂತರ ದೇಶದ ಯಾವುದೇ ನ್ಯಾಯಾಲಯಗಳಲ್ಲಿ ಇವರು ವಾದ ಮಾಡುವಂತಿಲ್ಲ. ಈ ನಿಯಮಕ್ಕೆ ಬದ್ಧರಾಗಿ ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರಬೇಕಾಗತ್ತೆ. ಇದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದಂಥ ಅರ್ಹತೆಗಳು. ಮಕ್ಕಳೇ, ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯವ್ಯಾಪ್ತಿ ಅನ್ನೋದನ್ನು ನೋಡೋಣ. ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವನ್ನು ಮುಖ್ಯವಾಗಿ 3 ವ್ಯಾಪ್ತಿಗಳಲ್ಲಿ ನಾವು ವಿಂಗಡಿಸ್ಬೋದು. ಮೊದಲನೆಯದು ಮೂಲ ಅಧಿಕಾರ ವ್ಯಾಪ್ತಿ. ಈ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಮೊದಲನೆಯದಾಗಿ ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯಾಗಿರುವುದರಿಂದ ಸಹಜವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಾಗೂ ರಾಜ್ಯ ಮತ್ತು ಇತರ ರಾಜ್ಯಗಳ ನಡುವೆ ಹಾಗೂ ರಾಜ್ಯ ಮತ್ತು ರಾಜ್ಯಗಳ ನಡುವೆ ಕೆಲವೊಂದು ವಿವಾದಗಳು ಉಂಟಾಗುವಂಥದ್ದು ಸಹಜ. ಈ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಾಗೂ ರಾಜ್ಯಗಳ ನಡುವೆ ಉಂಟಾಗುವಂತಹ ವಿವಾದಗಳನ್ನು ಪರಿಹರಿಸುವಂತಹ ಜವಾಬ್ದಾರಿ, ಅಧಿಕಾರ ಸರ್ವೋಚ್ಚ ನ್ಯಾಯಾಲಯದ್ದು. ಇದನ್ನು ನಾವು ಮೂಲ ಅಧಿಕಾರ ವ್ಯಾಪ್ತಿ ಅಂತ ಪರಿಗಣಿಸ್ತೀವಿ. ಹಾಗೆಯೇ ನ್ಯಾಯಾಂಗವನ್ನು ನಾವು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೀವಿ. ಪ್ರತಿಯೊಬ್ಬ ಪ್ರಜೆಯೂ ಸಹ ಹೊಂದಿರುವಂತಹ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆಯಾಗದಂತೆ, ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ರಕ್ಷಿಸುವುದು ನ್ಯಾಯಾಂಗದ ಹೊಣೆಗಾರಿಕೆ. ಇದನ್ನೂ ಸಹ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ನಾವು ನೋಡಬಹುದಾಗಿದೆ. ಹಾಗೆಯೇ ಭಾರತದ ಸಂವಿಧಾನ ಅತ್ಯಂತ ದೊಡ್ಡದಾದ ಲಿಖಿತ ಸಂವಿಧಾನವಾಗಿದ್ದು ಹಲವಾರು ವಿಧಿಗಳನ್ನು ಹೊಂದಿರೋದು ನಮಗೆಲ್ಲ ತಿಳಿದೇ ಇದೆ. ಈ ವಿಧಿಗಳಿಗೆ ಅರ್ಥ ವಿವರಣೆ ಬೇಕೆಂದಾಗ ಸಂವಿಧಾನವನ್ನು ಅರ್ಥೈಸುವಂತಹ ಕಾರ್ಯವನ್ನೂ ಸಹ ಸರ್ವೋಚ್ಚ ನ್ಯಾಯಾಲಯ ಮಾಡುತ್ತೆ. ಇದು ಸಹ ಅದರ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಸೇರಿರೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಎರಡನೆಯದಾಗಿ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರದಲ್ಲಿ ಮೇಲ್ಮನವಿ ಅಧಿಕಾರ ವ್ಯಾಪ್ತಿಯನ್ನು ನಾವು ಕಾಣ್ತೀವಿ. ಸರ್ವೋಚ್ಚ ನ್ಯಾಯಾಲಯದ ಕೆಳಹಂತದ ಅಧೀನ ನ್ಯಾಯಾಲಯಗಳಿಂದ ಬರುವಂತಹ ಮೇಲ್ಮನವಿಗಳನ್ನು, ರಾಜ್ಯದ ಶ್ರೇಷ್ಠ ನ್ಯಾಯಾಲಯಗಳಿಂದ ಬರುವಂತಹ ಮೇಲ್ಮನವಿಗಳನ್ನು ಸ್ವೀಕರಿಸಿ ಅವುಗಳನ್ನು ವಿಚಾರಣೆ ಮಾಡುವಂತಹ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ. ಇದನ್ನು ನಾವು ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಅಂತ ಕರಿತೀವಿ. ಹಾಗೆಯೇ ಮೂರನೆಯದಾಗಿ ಸಲಹಾ ಅಧಿಕಾರ ವ್ಯಾಪ್ತಿ. ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ರಾಷ್ಟ್ರಪತಿಗಳು ಸಲಹೆ ಕೇಳಿದಾಗ ಸರ್ವೋಚ್ಚ ನ್ಯಾಯಾಲಯವು ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವಂತಹ ಅಧಿಕಾರವನ್ನು ಹೊಂದಿದೆ. ಇದನ್ನು ನಾವು ಸಲಹಾ ಅಧಿಕಾರ ವ್ಯಾಪ್ತಿ ಅಂತ ಕರಿತೀವಿ. ಈ ರೀತಿಯಾಗಿ ಮುಖ್ಯವಾಗಿ 3 ಅಧಿಕಾರ ವ್ಯಾಪ್ತಿಗಳನ್ನು ನಾವು ಕಾಣ್ತೀವಿ ಮಕ್ಕಳೇ.
ಇವಲ್ಲದೆ ಇನ್ನಿತರ ಅಧಿಕಾರ ಕಾರ್ಯಗಳನ್ನು ನೋಡೋದಾದರೆ ಸರ್ವೋಚ್ಚ ನ್ಯಾಯಾಲಯವು ಒಂದು ದಾಖಲೆಗಳ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಉಲ್ಲೇಖವಾದಂತಹ ತೀರ್ಪುಗಳನ್ನು ಅಧೀನ ನ್ಯಾಯಾಲಯಗಳು ಬಳಸಿಕೊಳ್ಳುವುದನ್ನು ನಾವು ಕಾಣಬಹುದಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮುಖ್ಯ ಸಲಹೆಗಾರನಾಗಿಯೂ ಸಹ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆಯೇ ವಿಶೇಷ ರಿಟ್ ಅರ್ಜಿಗಳನ್ನು ಹೊರಡಿಸುವಂತಹ ಅಧಿಕಾರವನ್ನೂ ಸಹ ಇದು ಹೊಂದಿದೆ. ಅದರಿಂದ ಮಕ್ಕಳೇ, ಸರ್ವೋಚ್ಚ ನ್ಯಾಯಾಲಯವು ಈ ಎಲ್ಲ ಅಧಿಕಾರ ಕಾರ್ಯವ್ಯಾಪ್ತಿಯನ್ನು ಹೊಂದಿದ್ದು ಭಾರತದ ಉನ್ನತ ನ್ಯಾಯಾಲಯವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಭಾರತದ ಯಾವುದೇ ಪೌರನೂ ಸಹ ಕೆಳಹಂತದ ನ್ಯಾಯಾಲಯದಿಂದ ಹಿಡಿದು ಸರ್ವೋಚ್ಚ ನ್ಯಾಯಾಲಯದವರೆಗೂ ತನ್ನ ಮೊಕದ್ದಮೆಗಳನ್ನು ಹಾಗೂ ಮೇಲ್ಮನವಿಗಳನ್ನು ಸಲ್ಲಿಸುವುದಕ್ಕೆ ಅವಕಾಶ ಇದೆ. ಹಾಗೆಯೇ ಮಕ್ಕಳೇ, ಸಂವಿಧಾನದಲ್ಲಿ ತಿಳಿಸಿರುವಂತೆ ಪ್ರತಿಯೊಂದು ರಾಜ್ಯವೂ ಸಹ ಉಚ್ಚ ನ್ಯಾಯಾಲಯ ಅಥವಾ ಶ್ರೇಷ್ಠ ನ್ಯಾಯಾಲಯವನ್ನು ಹೊಂದಿರಬೇಕೆಂದು ತಿಳಿಸಲಾಗಿದೆ. ಈ ಒಂದು ಶ್ರೇಷ್ಠ ನ್ಯಾಯಾಲಯ ನಮ್ಮ ಕರ್ನಾಟಕದಲ್ಲಿಯೂ ಸಹ, ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿಯೂ ಸಹ ರಾಜ್ಯ ಹೈಕೋರ್ಟ್ ಇರುವಂಥದ್ದನ್ನು ನಾವು ಕಾಣ್ತೀವಿ. ಅದನ್ನು ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಮಕ್ಕಳೇ. ಪ್ರತಿಯೊಂದು ರಾಜ್ಯವೂ ಸಹ ಶ್ರೇಷ್ಠ ನ್ಯಾಯಾಲಯವನ್ನು ಹೊಂದಬೇಕು ಅಂತ ಸಂವಿಧಾನ ಸೂಚಿಸಿರುವಂತೆ ಎಲ್ಲ ರಾಜ್ಯಗಳೂ ಸಹ ಶ್ರೇಷ್ಠ ನ್ಯಾಯಾಲಯಗಳನ್ನು ಹೊಂದಿದೆ. ಆದರೂ ಪ್ರಸ್ತುತ ಭಾರತದಲ್ಲಿ 24 ಶ್ರೇಷ್ಠ ನ್ಯಾಯಾಲಯಗಳಿರೋದನ್ನು ನಾವು ಕಾಣ್ತೀವಿ. ಹಾಗಾದರೆ ರಾಜ್ಯಗಳ ಸಂಖ್ಯೆಗಿಂತ ಶ್ರೇಷ್ಠ ನ್ಯಾಯಾಲಯಗಳ ಸಂಖ್ಯೆ ಕಡಿಮೆ ಆಯ್ತಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದಲ್ವಾ ಮಕ್ಕಳೇ. ಕೆಲವೊಂದು ಬಾರಿ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಸೇರಿ ಒಂದೇ ಶ್ರೇಷ್ಠ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿರುತ್ತೆ. ಉದಾಹರಣೆಗೆ ಪಂಜಾಬ್ ಹಾಗೂ ಹರಿಯಾಣ ರಾಜ್ಯಗಳಿಗೆ ಚಂಡೀಗಢದಲ್ಲಿ ಒಂದೇ ಶ್ರೇಷ್ಠ ನ್ಯಾಯಾಲಯ, ಹಾಗೆಯೇ ಅಸ್ಸಾಂನ ಗೌಹಾತಿಯಲ್ಲಿ ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶಗಳಿಗೆ ಒಂದು ಶ್ರೇಷ್ಠ ನ್ಯಾಯಾಲಯ ಇರುವಂಥದ್ದನ್ನು ನಾವು ಕಾಣ್ತೀವಿ. ಅದರಿಂದ ಪ್ರಸ್ತುತ ಭಾರತದಲ್ಲಿ 24 ಶ್ರೇಷ್ಠ ನ್ಯಾಯಾಲಯಗಳು ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗೆಯೇ ಈ ಶ್ರೇಷ್ಠ ನ್ಯಾಯಾಲಯದ ಹಿನ್ನೆಲೆಯನ್ನು ಅಥವಾ ಇತಿಹಾಸವನ್ನು ಸ್ವಲ್ಪ ತಿಳ್ಕೊಳ್ಳೋಣವಾ? ಅದರಂತೆ 1884ರಲ್ಲಿ ಮೈಸೂರು ಉಚ್ಚ ನ್ಯಾಯಾಲಯ ಸ್ಥಾಪನೆ ಆಯಿತು. 1973ರಲ್ಲಿ ಇದರ ಮರುನಾಮಕರಣ ಆಯಿತು. ಕಾರಣ ಗೊತ್ತಿದೆ ಅಲ್ವಾ? ಮೈಸೂರು ರಾಜ್ಯ ಎನ್ನುವಂತಹ ಹೆಸರಿನಿಂದ 1973ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣವನ್ನು ನಮ್ಮ ರಾಜ್ಯಕ್ಕೆ ಮಾಡಲಾಯಿತು. ಆದ್ದರಿಂದ ನ್ಯಾಯಾಲಯದ ಹೆಸರನ್ನೂ ಸಹ ಕರ್ನಾಟಕದ ಉಚ್ಚ ನ್ಯಾಯಾಲಯ ಅಂತ 1973ರಲ್ಲಿ ಮರುನಾಮಕರಣ ಮಾಡಲಾಯಿತು. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಉಚ್ಚ ನ್ಯಾಯಾಲಯದ ಜೊತೆಗೆ ಧಾರವಾಡ ಮತ್ತು ಕಲಬುರಗಿಗಳಲ್ಲಿ 2 ಪೀಠಗಳನ್ನು ಸ್ಥಾಪನೆ ಮಾಡಿರೋದನ್ನು ಸಹ ನಾವು ನೋಡ್ತೀವಿ. ಕರ್ನಾಟಕದ ನಕ್ಷೆಯಲ್ಲಿ ಮಕ್ಕಳೇ ನಾವು ಬೆಂಗಳೂರಿನ ಶ್ರೇಷ್ಠ ನ್ಯಾಯಾಲಯ ಹಾಗೆ ಇತರ 2 ಪೀಠಗಳನ್ನು ಗುರುತಿಸೋಣವಾ? ನೋಡಿ ಮಕ್ಕಳೇ, ಇಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ನಾವು ಕರ್ನಾಟಕ ಹೈಕೋರ್ಟನ್ನು ನಾವು ಹೊಂದಿದ್ದೀವಿ. ಹಾಗೆಯೇ ಮತ್ತೊಂದು ಪೀಠವನ್ನು ನಾವು ಕಲಬುರಗಿಯಲ್ಲಿ ಹಾಗೂ ಮತ್ತೊಂದು ಉಚ್ಚ ನ್ಯಾಯಾಲಯದ ಪೀಠವನ್ನು ಧಾರವಾಡದಲ್ಲಿ ಹೊಂದಿದ್ದೀವಿ. ನಕ್ಷೆಯಲ್ಲಿ ಗುರುತಿಸಿದ್ರಿ ಅಲ್ವಾ ಮಕ್ಕಳೇ? ಹಾಗೆಯೇ ಈ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ ಹೇಗೆ ನಿರ್ಧಾರ ಮಾಡಲಾಗುತ್ತೆ? ಶ್ರೇಷ್ಠ ನ್ಯಾಯಾಲಯವೂ ಸಹ ಒಬ್ಬ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರೆ ನ್ಯಾಯಾಧೀಶರನ್ನು ಒಳಗೊಂಡಿರುತ್ತೆ. ಆದರೆ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ರಾಷ್ಟ್ರಪತಿಗಳು ರಾಜ್ಯಕ್ಕನುಸಾರವಾಗಿ ನಿರ್ಧಾರ ಮಾಡ್ತಾರೆ. ಹಾಗೆಯೇ ಈ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಈ ಒಂದು ನ್ಯಾಯಾಲಯದ ನ್ಯಾಯಾಧೀಶರಾಗಲು ಹೊಂದಿರಬೇಕಾದಂಥ ಅರ್ಹತೆಗಳನ್ನು ನೋಡೋದಾದರೆ ಮೂಲಭೂತವಾಗಿ ಅವರು ಭಾರತದ ಪ್ರಜೆಯಾಗಿರಬೇಕು ಹಾಗೂ ಕನಿಷ್ಠ 10 ವರ್ಷಗಳ ಕಾಲ ನ್ಯಾಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಹಾಗೆಯೇ ಕಡ್ಡಾಯವಾಗಿ ಅವರು ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ನ್ಯಾಯ ನಿಪುಣರಾಗಿರಬೇಕು. ಇವರ ನಿವೃತ್ತಿ ವಯಸ್ಸು 62 ವರ್ಷಗಳು. ಇವರೂ ಸಹ ಅವಧಿಗೆ ಮುಂಚೆಯೇ ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸುವಂತಹ ಅವಕಾಶ ಇರೋದನ್ನು ನಾವು ಕಾಣಬಹುದಾಗಿದೆ. ಹಾಗಾದರೆ ಉಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯಗಳು ಏನು? ಈ ಒಂದು ನ್ಯಾಯಾಲಯದ ಅಧಿಕಾರ ಕಾರ್ಯಗಳಲ್ಲಿಯೂ ಸಹ ನಾವು ಮೊದಲನೆಯದಾಗಿ ಮೂಲ ಅಧಿಕಾರ ಕಾರ್ಯವ್ಯಾಪ್ತಿಯನ್ನು ನೋಡ್ತೀವಿ. ಮೂಲ ಅಧಿಕಾರ ಕಾರ್ಯವ್ಯಾಪ್ತಿಯಲ್ಲಿ ನಾಗರಿಕ ಮತ್ತು ಅಪರಾಧ ವಿವಾದಗಳು ಇದರ ಅಧಿಕಾರ ವ್ಯಾಪ್ತಿಗೆ ಸೇರುತ್ತೆ. ನಾಗರಿಕ ವಿವಾದಗಳು ಅಂತಂದರೆ ಸಿವಿಲ್ ಕೇಸಸ್, ಅಪರಾಧ ವಿವಾದಗಳು ಅಂದರೆ ಕ್ರಿಮಿನಲ್ ಕೇಸಸ್. ಇವುಗಳ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂತಹ ಅಧಿಕಾರವನ್ನು ಉಚ್ಚ ನ್ಯಾಯಾಲಯ ಹೊಂದಿದೆ. ಹಾಗೆಯೇ ನೌಕಾಯಾನ, ವೈವಾಹಿಕ ಸಂಬಂಧಗಳು, ನ್ಯಾಯಾಂಗ ನಿಂದನೆ, ಇತರೆ ವಿಷಯಗಳ ಬಗ್ಗೆಯೂ ಸಹ ಉಚ್ಚ ನ್ಯಾಯಾಲಯವು ತನ್ನ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಇವುಗಳಲ್ಲದೆ ಈ ಒಂದು ನ್ಯಾಯಾಲಯವು ಮೇಲ್ಮನವಿಯನ್ನು ಸ್ವೀಕರಿಸುವಂತಹ ಅಧಿಕಾರವನ್ನು ಸಹ ಹೊಂದಿದೆ.
ತನ್ನ ಅಧೀನ ನ್ಯಾಯಾಲಯಗಳಿಂದ ಬರುವಂತಹ ಮೇಲ್ಮನವಿಗಳನ್ನು ವಿಚಾರಣೆಗೆ ಸ್ವೀಕರಿಸಿ ಅವುಗಳನ್ನು ವಿಚಾರಣೆ ನಡೆಸುವಂತಹ ಅಧಿಕಾರವನ್ನು ಈ ಒಂದು ನ್ಯಾಯಾಲಯ ಹೊಂದಿದೆ. ಹಾಗೆಯೇ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಇದು ಮಾಡುತ್ತೆ ಮತ್ತು ರಾಜ್ಯ ಹೈಕೋರ್ಟ್ ಹಾಗೂ ಇನ್ನಿತರ ಅಧೀನ ನ್ಯಾಯಾಲಯಗಳಲ್ಲಿ ಆಡಳಿತಾತ್ಮಕ ಕಾರ್ಯಕ್ಕಾಗಿ ಬೇಕಾಗಿರುವಂತಹ ಸಿಬ್ಬಂದಿಯ ನೇಮಕ ಹಾಗೂ ನಿಯಂತ್ರಣವೂ ಸಹ ಇದರ ಕಾರ್ಯವ್ಯಾಪ್ತಿಗೆ ಸೇರಿದೆ. ಅಷ್ಟೇ ಅಲ್ಲ, ಇದೂ ಸಹ ಮೂಲಭೂತ ಹಕ್ಕುಗಳ ರಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆಯೇ ಅನೇಕ ವಿವಿಧ ರಿಟ್ ಅರ್ಜಿಗಳನ್ನು ಇದು ಸ್ವೀಕಾರ ಮಾಡುತ್ತೆ. ಇವಿಷ್ಟು ಉಚ್ಚ ನ್ಯಾಯಾಲಯ ಅಥವಾ ಶ್ರೇಷ್ಠ ನ್ಯಾಯಾಲಯದ ಅಧಿಕಾರ ಕಾರ್ಯಗಳು. ರಾಜ್ಯಗಳ ಶ್ರೇಷ್ಠ ನ್ಯಾಯಾಲಯದ ನಂತರ ನಾವು ಅಧೀನ ನ್ಯಾಯಾಲಯಗಳ ಬಗ್ಗೆ ವಿವರಗಳನ್ನು ತಿಳ್ಕೊಳ್ಳೋಣ. ಅಧೀನ ನ್ಯಾಯಾಲಯಗಳನ್ನು ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ನೋಡ್ತೀವಿ. ಆಡಳಿತಾತ್ಮಕ ದೃಷ್ಟಿಯಿಂದ ರಾಜ್ಯವನ್ನು ಜಿಲ್ಲೆಗಳಾಗಿ ವಿಭಾಗ ಮಾಡಲಾಗಿರುತ್ತೆ. ಆ ಜಿಲ್ಲೆಗಳಿಗೆ ಒಂದರಂತೆ ಅಧೀನ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಲಾಗಿರುತ್ತೆ. 1948ರಲ್ಲಿ ನಡೆದಂತಹ ಒಂದು ನ್ಯಾಯಾಲಯಗಳ ಸಮ್ಮೇಳನವು ಆಗ್ರಹಪಡಿಸಿದಂತಹ ಕಾರಣದಿಂದ ಈ ನ್ಯಾಯಾಲಯಗಳಿಗೆ ಹೆಚ್ಚಿನ ಸ್ವಾಯತ್ತತೆಯನ್ನು ನೀಡುವಂತಹ ಆಗ್ರಹ ಕೇಳಿಬಂತು. ಅದರಂತೆ ಸಂವಿಧಾನವು ಅವುಗಳ ರಚನೆ ಮತ್ತು ಕಾರ್ಯವ್ಯಾಪ್ತಿಯನ್ನು ಅಳವಡಿಸಿದೆ. ಈ ಅಧೀನ ನ್ಯಾಯಾಲಯಗಳಲ್ಲಿ ನಾವು 2 ರೀತಿಯಾದಂತಹ ನ್ಯಾಯಾಲಯಗಳನ್ನು ನೋಡ್ತೀವಿ. ಒಂದು ನಾಗರಿಕ ನ್ಯಾಯಾಲಯಗಳು, ಎರಡನೆಯದು ಅಪರಾಧ ನ್ಯಾಯಾಲಯಗಳು. ನಾಗರಿಕ ನ್ಯಾಯಾಲಯಗಳನ್ನು ನಾವು ಜಿಲ್ಲಾ ನ್ಯಾಯಾಲಯಗಳು ಅಥವಾ ಹಿರಿಯ ಶ್ರೇಣಿಯ ನ್ಯಾಯಾಲಯಗಳು ಅಂತಲೂ ಕರಿತೀವಿ. ಅಪರಾಧ ನ್ಯಾಯಾಲಯಗಳನ್ನು ನಾವು ಸೆಷನ್ಸ್ ನ್ಯಾಯಾಲಯಗಳು ಅಥವಾ ದಂಡಾಧಿಕಾರ ನ್ಯಾಯಾಲಯಗಳು ಅಂತ ಸಹ ನಾವು ಕರಿತೀವಿ. ಮೊದಲನೆಯದಾಗಿ ನಾವು ನಾಗರಿಕ ನ್ಯಾಯಾಲಯಗಳ ಬಗ್ಗೆ ವಿವರಗಳನ್ನು ತಿಳ್ಕೊಳ್ಳೋಣ. ಇವು ಪ್ರತಿಯೊಂದು ಜಿಲ್ಲೆಯಲ್ಲೂ ಇರುತ್ತವೆ. ಜಿಲ್ಲಾ ನ್ಯಾಯಾಧೀಶರು ಇದರ ಮುಖ್ಯಸ್ಥರಾಗಿರ್ತಾರೆ. ಜಿಲ್ಲಾ ನ್ಯಾಯಾಧೀಶರನ್ನು ರಾಜ್ಯಪಾಲರು ನೇಮಿಸ್ತಾರೆ. ಈ ಒಂದು ನಾಗರಿಕ ನ್ಯಾಯಾಲಯಗಳ ನ್ಯಾಯಾಧೀಶರಾಗಲು ಇರಬೇಕಾದಂಥ ಅರ್ಹತೆಗಳನ್ನು ನೋಡೋದಾದರೆ, ಇವರು ರಾಷ್ಟ್ರದ ಅಥವಾ ರಾಜ್ಯದ ಯಾವುದೇ ನ್ಯಾಯಾಂಗ ಸೇವೆಯಲ್ಲಿ 7 ವರ್ಷಗಳ ಕಾಲ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಇತ್ತೀಚಿನ ವರ್ಷಗಳಲ್ಲಿ ನ್ಯಾಯಾಧೀಶರು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವೂ ಸಹ ಆಯ್ಕೆಯಾಗುವಂತಹ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗೆಯೇ ಈ ಒಂದು ಜಿಲ್ಲಾ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯನ್ನು ನೋಡೋದಾದರೆ, ಇದು ನಾಗರಿಕ ನ್ಯಾಯಾಲಯಗಳಾಗಿರೋದ್ರಿಂದ ಇಲ್ಲಿ ನಾಗರಿಕ ಮೊಕದ್ದಮೆಗಳಾದಂತಹ ಅಥವಾ ನಾಗರಿಕ ವ್ಯಾಜ್ಯಗಳಾದಂತಹ ಆಸ್ತಿ ವಿವಾದಗಳು, ಭೂಮಿ ವಿವಾದಗಳು, ಹಣಕಾಸು ವ್ಯವಹಾರ, ಮದುವೆ, ವಿವಾಹ ವಿಚ್ಛೇದನ ಹಾಗೂ ಅಧೀನ ನ್ಯಾಯಾಲಯಗಳಿಂದ ಬರುವಂತಹ ಮೇಲ್ಮನವಿ ಇವುಗಳನ್ನು ವಿಚಾರಣೆಗೆ ಸ್ವೀಕರಿಸಿ ವಿಚಾರಣೆ ನಡೆಸುವಂತಹ ಅಧಿಕಾರವನ್ನು ಜಿಲ್ಲಾ ನಗರ ನ್ಯಾಯಾಲಯಗಳು ಹೊಂದಿರುತ್ತವೆ. ಜಿಲ್ಲಾ ಸಿವಿಲ್ ನ್ಯಾಯಾಲಯಗಳು ಹೊಂದಿರೋದನ್ನು ನಾವು ಕಾಣ್ತೀವಿ. ಈ ಒಂದು ನ್ಯಾಯಾಲಯಗಳ ಅಡಿಯಲ್ಲಿ ಕೆಳಕಂಡ ಅಧೀನ ನ್ಯಾಯಾಲಯಗಳನ್ನು ನಾವು ಕಾಣ್ಬೋದು. ಯಾವೆಲ್ಲ ನ್ಯಾಯಾಲಯಗಳು? ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಮುನ್ಸಿಫ್ ನ್ಯಾಯಾಲಯ ಹಾಗೂ ಹೆಚ್ಚುವರಿ ಮುನ್ಸಿಫ್ ನ್ಯಾಯಾಲಯ. ಈ ಒಂದು ನ್ಯಾಯಾಲಯಗಳ ಜೊತೆಯಲ್ಲೇ ಜಿಲ್ಲೆಗಳಲ್ಲಿ ಅಪರಾಧ ನ್ಯಾಯಾಲಯಗಳು ಅಥವಾ ದಂಡಾಧಿಕಾರ ನ್ಯಾಯಾಲಯಗಳು ಸಹ ಇರೋದನ್ನು ನಾವು ನೋಡ್ತೀವಿ. ಏಪ್ರಿಲ್ 1, 1974ರಲ್ಲಿ ಈ ಅಪರಾಧ ನ್ಯಾಯಾಲಯಗಳು ಅಸ್ತಿತ್ವಕ್ಕೆ ಬಂತು. ಇವು ರಾಜ್ಯ ಶ್ರೇಷ್ಠ ನ್ಯಾಯಾಲಯದ ನಿಯಂತ್ರಣದಲ್ಲಿರುತ್ತವೆ. ಇದರ ಜಿಲ್ಲಾ ಮಟ್ಟದ ಉನ್ನತ ನ್ಯಾಯಾಲಯವನ್ನು ಸೆಷನ್ಸ್ ನ್ಯಾಯಾಲಯ ಅಂತ ಕರೀತಾರೆ. ಈ ದಂಡಾಧಿಕಾರ ನ್ಯಾಯಾಲಯಗಳು ಕ್ರಿಮಿನಲ್ ವ್ಯಾಜ್ಯಗಳನ್ನು ಅಥವಾ ಕ್ರಿಮಿನಲ್ ಮೊಕದ್ದಮೆಗಳನ್ನು, ಅಂದರೆ ಕೊಲೆ, ದರೋಡೆ, ಡಕಾಯಿತಿ ಮುಂತಾದಂತಹ ಅಪರಾಧಗಳಿಗೆ ಸಂಬಂಧಿಸಿದಂತಹ ಮೊಕದ್ದಮೆಗಳ ವಿಚಾರಣೆಗಳನ್ನು ಇವು ಕೈಗೆತ್ತಿಕೊಳ್ಳುತ್ತವೆ. ಈ ಒಂದು ನ್ಯಾಯಾಲಯಗಳ ಅಡಿಯಲ್ಲಿ ಈ ಕೆಳಕಂಡ ಅಧೀನ ನ್ಯಾಯಾಲಯಗಳನ್ನು ನೋಡ್ಬೋದು. ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಮರಣದಂಡನೆಯನ್ನು ವಿಧಿಸುವಂತಹ ಅಧಿಕಾರ ಇರುವುದಿಲ್ಲ. ಆದರೆ 7 ವರ್ಷಗಳವರೆಗೆ ಸೆರೆವಾಸವನ್ನು ವಿಧಿಸುವಂತಹ ಅಧಿಕಾರ ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕಿದೆ. ಹಾಗೆಯೇ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ 5,000 ರೂಗಳವರೆಗೆ ದಂಡ ಹಾಗೂ 3 ವರ್ಷಗಳವರೆಗೆ ಸೆರೆವಾಸ ಅಥವಾ ಎರಡನ್ನೂ ವಿಧಿಸುವಂತಹ ಅವಕಾಶವಿದೆ. ಹಾಗೆಯೇ ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ 1,000 ರೂಗಳವರೆಗೆ ದಂಡ, 2 ವರ್ಷಗಳವರೆಗೆ ಗರಿಷ್ಠ ಸೆರೆವಾಸ ಅಥವಾ ಎರಡನ್ನೂ ವಿಧಿಸುವಂತಹ ಅವಕಾಶವಿದೆ. ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳಿಗೆ ರೂ. 50ರವರೆಗೆ ದಂಡ ಹಾಗೂ 1 ತಿಂಗಳವರೆಗಿನ ಸೆರೆವಾಸವನ್ನು ವಿಧಿಸುವಂತಹ ಅಧಿಕಾರ ಇರೋದನ್ನು ನಾವು ಕಾಣ್ತೀವಿ. ಈ ಅಧೀನ ನ್ಯಾಯಾಲಯಗಳು ಕ್ರಿಮಿನಲ್ ಪ್ರಕರಣಗಳಲ್ಲಿ ವಿಚಾರಣೆಯನ್ನು ನಡೆಸುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ಈ ಒಂದು ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಸಂಗತಿಯನ್ನು ನಾವು ತಿಳಿಬೇಕು ಮಕ್ಕಳೇ. ಯಾವುದು ಆ ಪ್ರಮುಖ ಸಂಗತಿ? ಈ ಒಂದು ನ್ಯಾಯಾಲಯಗಳು ಈಗಷ್ಟೇ ನಾವು ಅಭ್ಯಾಸ ಮಾಡಿದ್ವಿ,
ಜಿಲ್ಲಾ ನ್ಯಾಯಾಲಯಗಳು ನಾಗರಿಕ ಅಪರಾಧಗಳನ್ನೂ ಸಹ ವಿಚಾರಣೆಗೆ ತೆಗೆದುಕೊಳ್ಳುತ್ತೆ, ಹಾಗೆಯೇ ಕ್ರಿಮಿನಲ್ ಅಪರಾಧಗಳನ್ನೂ ಸಹ ವಿಚಾರಣೆಗೆ ತೆಗೆದುಕೊಳ್ಳುತ್ತೆ. ಅವೆರಡು ಬೇರೆಯೇ ನ್ಯಾಯಾಲಯಗಳು ಎನ್ನುವಂತಹ ಭಾವನೆ ಉಂಟಾಗಿರಲಿಕ್ಕೆ ಸಾಧ್ಯ ಇದೆ. ಆದರೆ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಗಳು ಎರಡೂ ಬೇರೆ ಬೇರೆಯಾಗಿರದೆ ಎರಡೂ ಒಂದೇ ನ್ಯಾಯಾಲಯಗಳಾಗಿವೆ. ಒಬ್ಬರೇ ನ್ಯಾಯಾಧೀಶರು ಈ ಎರಡೂ ನ್ಯಾಯಾಲಯಗಳ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸೋದನ್ನು ನಾವು ಕಾಣ್ತೀವಿ. ಈ ಒಂದು ನ್ಯಾಯಾಲಯಗಳನ್ನು ಸಿವಿಲ್ ವಿವಾದಗಳ ವಿಚಾರಣೆ ನಡೆಯುವಾಗ ಜಿಲ್ಲಾ ನ್ಯಾಯಾಲಯಗಳು ಅಂತ ಕರೀತಾರೆ. ಹಾಗೆಯೇ ಅಪರಾಧ ಮೊಕದ್ದಮೆಗಳ ವಿಚಾರಣೆ ನಡೆಯುವಾಗ ಸೆಷನ್ಸ್ ನ್ಯಾಯಾಲಯ ಅಂತ ಕರೀತಾರೆ. ಅದರಿಂದ ಈ ಎರಡೂ ಸಿವಿಲ್ ಹಾಗೂ ಕ್ರಿಮಿನಲ್ ವ್ಯಾಜ್ಯಗಳ ಮೊಕದ್ದಮೆಯನ್ನು ನಡೆಸುವಂಥದ್ದು ಒಂದೇ ನ್ಯಾಯಾಲಯ, ಆದರೆ ಅವುಗಳನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತೆ. ಇದು ಒಂದು ಪ್ರಮುಖ ಸಂಗತಿ ನಾವು ತಿಳಿಯಬೇಕಾಗಿರುವಂಥದ್ದು ಮಕ್ಕಳೇ. ಈ ಎಲ್ಲ ನ್ಯಾಯಾಲಯಗಳಿಗಿಂತ ಹೊರತಾದಂತಹ ಮತ್ತೊಂದು ನ್ಯಾಯಾಲಯಗಳು ಅಂದರೆ ಕಂದಾಯ ನ್ಯಾಯಾಲಯಗಳು. ಕಂದಾಯ ನ್ಯಾಯಾಲಯಗಳನ್ನು ನಾವು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ಕಾಣ್ತೀವಿ. ಭೂ ಕಂದಾಯ, ಭೂ ವಿವಾದಕ್ಕೆ ಸಂಬಂಧಪಟ್ಟಂತಹ ಮೊಕದ್ದಮೆಗಳನ್ನು ವಿಚಾರಣೆ ನಡೆಸಲು, ಪರಿಹರಿಸಲು ಈ ಒಂದು ಕಂದಾಯ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಕಂದಾಯ ನ್ಯಾಯಾಲಯಗಳು ಕೆಳಕಂಡ ನ್ಯಾಯಾಲಯಗಳನ್ನು ಹೊಂದಿರುತ್ತೆ. ತಹಸೀಲ್ದಾರ್ ನ್ಯಾಯಾಲಯವು ಇದರ ಕೆಳಹಂತದ ನ್ಯಾಯಾಲಯವಾಗಿದ್ದು, ತಹಸೀಲ್ದಾರ್ ಈ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆಯೇ ಜಿಲ್ಲಾ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಸಹಾಯಕ ಆಯುಕ್ತರು, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಜಿಲ್ಲಾಧಿಕಾರಿಯವರು, ಹಾಗೆಯೇ ಆಯುಕ್ತರ ನ್ಯಾಯಾಲಯದಲ್ಲಿ ಆಯುಕ್ತರು ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಕಂದಾಯ ನ್ಯಾಯಾಲಯದ ಅತ್ಯುನ್ನತ ನ್ಯಾಯಾಲಯವೆಂದರೆ ಅದು ಕಂದಾಯ ಮಂಡಳಿ. ಕಂದಾಯ ಕಾರ್ಯದರ್ಶಿಗಳು ಇದರ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ರೀತಿ ಭೂ ಕಂದಾಯ ಹಾಗೂ ಭೂ ವಿವಾದಗಳ ವಿಚಾರಣೆಗಳಿಗೆ ಸಂಬಂಧಪಟ್ಟಂತೆ ಕಂದಾಯ ನ್ಯಾಯಾಲಯಗಳನ್ನು ಸ್ಥಾಪಿಸಿರೋದನ್ನು ನಾವು ಕಾಣ್ತೀವಿ ಮಕ್ಕಳೇ. ಹಾಗೆಯೇ ಇಲ್ಲಿ ಎರಡು ಚಿತ್ರಗಳನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ವಕೀಲರಿದ್ದಾರೆ, ನ್ಯಾಯಾಧೀಶರಿದ್ದಾರೆ, ವಿಚಾರಣೆಯ ರೀತಿ ಏನೋ ನಡೀತಾ ಇದೆ, ಆದರೆ ಕೋರ್ಟ್ ವಾತಾವರಣ ಇಲ್ಲ, ನ್ಯಾಯಾಲಯದ ವಾತಾವರಣ ಇಲ್ಲ ಅನ್ನೋದನ್ನು ನೀವು ಗಮನಿಸ್ತೀರಿ. ಇಲ್ಲಿ ನ್ಯಾಯದಾನ ನಡೀತಾ ಇದೆ ಮಕ್ಕಳೇ, ವ್ಯಾಜ್ಯಗಳ ವಿಚಾರಣೆ ನಡೀತಾ ಇದೆ. ಆದರೆ ಈ ನ್ಯಾಯಾಲಯಗಳನ್ನು ಜನತಾ ನ್ಯಾಯಾಲಯಗಳು ಅಥವಾ ಲೋಕ್ ಅದಾಲತ್ ಅಂತ ಕರಿತೀವಿ. ಈ ಒಂದು ಜನತಾ ನ್ಯಾಯಾಲಯಗಳು ಸುಮಾರು 1985ರಲ್ಲಿ ಅಸ್ತಿತ್ವಕ್ಕೆ ಬಂದವು. ದೆಹಲಿ, ಕರ್ನಾಟಕ, ಗುಜರಾತ್ ಮುಂತಾದಂತಹ ರಾಜ್ಯಗಳಲ್ಲಿ ಈ ನ್ಯಾಯಾಲಯಗಳು ಕಾರ್ಯನಿರ್ವಹಿಸೋದನ್ನು ನಾವು ಕಾಣ್ತೀವಿ. ಮುಖ್ಯವಾದಂತಹ ಉದ್ದೇಶ ಈ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದುದರ ಹಿಂದೆ ಇರುವಂಥದ್ದು ಅಂದರೆ ಭಾರತದಲ್ಲಿ ನ್ಯಾಯದಾನ ಪ್ರಕ್ರಿಯೆಯು ಅತ್ಯಂತ ವಿಳಂಬ. ತುಂಬ ವರ್ಷಗಳು ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ತೆಗೆದುಕೊಳ್ಳೋದನ್ನು ನಾವು ನೋಡ್ತೀವಿ. ಹಾಗೆಯೇ ಇದು ಅತ್ಯಂತ ಹೆಚ್ಚು ವೆಚ್ಚದಾಯಕ ಕೂಡ. ಈ ಒಂದು ತೊಂದರೆಗಳನ್ನು ಕಡಿಮೆಗೊಳಿಸಲೆಂದೇ ಲೋಕ್ ಅದಾಲತ್ ಅಥವಾ ಜನತಾ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗೆಯೇ ಜನತಾ ನ್ಯಾಯಾಲಯಗಳ ಮುಖ್ಯ ಉದ್ದೇಶವೆಂದರೆ ಇಬ್ಬರು ವ್ಯಕ್ತಿಗಳ ನಡುವಿನ ವಿವಾದಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವುದು ಅಥವಾ ರಾಜಿ ಸಂಧಾನ ಮಾಡಿಸುವುದು. ಇದು ಈ ನ್ಯಾಯಾಲಯಗಳ ಪ್ರಮುಖವಾದಂತಹ ಉದ್ದೇಶ. ಈ ಒಂದು ನ್ಯಾಯಾಲಯಗಳ ಪ್ರಮುಖ ಗುಣಗಳನ್ನು ನೋಡೋಣ ಮಕ್ಕಳೇ. ಜನತಾ ನ್ಯಾಯಾಲಯಗಳು ರಾಜಿ ಸಂಧಾನಕ್ಕೆ ಹೆಚ್ಚು ಆಸಕ್ತಿಯನ್ನು ವಹಿಸುತ್ತವೆ. ಈ ನ್ಯಾಯಾಲಯಗಳು ಅತ್ಯಂತ ಶೀಘ್ರಗತಿಯಲ್ಲಿ ವಿಚಾರಣೆಯನ್ನು ನಡೆಸುತ್ತವೆ ಹಾಗೂ ಮಿತವ್ಯಯಕಾರಿಯಾಗಿದೆ. ಅಷ್ಟೇ ಅಲ್ಲ, ಈ ನ್ಯಾಯಾಲಯಗಳಿಂದ ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆಯೂ ಸಹ ಕಡಿಮೆ ಆಗುತ್ತೆ. ಆದರೆ ಇದರಲ್ಲಿ ಒಂದು ಪ್ರಮುಖವಾದಂತಹ ಅಂಶವನ್ನು ನಾವು ಗಮನಿಸಬೇಕು. ಏನದು? ಇದರ ತೀರ್ಪು ಅಂತಿಮ ಮೇಲ್ಮನವಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು. ಹಾಗಾದರೆ ಜನತಾ ನ್ಯಾಯಾಲಯಗಳು ಎಲ್ಲ ಬಗೆಯ ಮೊಕದ್ದಮೆಗಳ ವಿಚಾರಣೆಯನ್ನು ಮಾಡಬಹುದಾ? ಅದಕ್ಕೆ ಈ ಅಧಿಕಾರ ಇದೆಯಾ ಅನ್ನೋದನ್ನು ನೋಡೋದಾದರೆ ಖಂಡಿತ ಇಲ್ಲ ಮಕ್ಕಳೇ. ಜನತಾ ನ್ಯಾಯಾಲಯಗಳು ಕೇವಲ ಕೆಲವು ನಿರ್ದಿಷ್ಟ ನಾಗರಿಕ ವ್ಯಾಜ್ಯಗಳನ್ನು ಮಾತ್ರ ವಿಚಾರಣೆ ಮಾಡುವಂತಹ ಅಧಿಕಾರವನ್ನು ಹೊಂದಿದೆ. ಉದಾಹರಣೆಗೆ ವಾಹನ ಅಪಘಾತಗಳು, ಭೂಸ್ವಾಧೀನ, ಬ್ಯಾಂಕಿಂಗ್ಗೆ ಸಂಬಂಧಿಸಿದಂಥ ಪ್ರಕರಣಗಳು, ವೈವಾಹಿಕ ಹಾಗೂ ಜೀವನಾಂಶ ಪ್ರಕರಣಗಳು, ಹಾಗೆಯೇ ಕಾರ್ಮಿಕರ ಸಮಸ್ಯೆಗಳು, ಇಂತಹ ನಾಗರಿಕ ಅಪರಾಧಗಳನ್ನು ವಿಚಾರಣೆ ಮಾಡುವಂಥ ಅಧಿಕಾರವನ್ನು ಜನತಾ ನ್ಯಾಯಾಲಯಗಳು ಹೊಂದಿವೆ. ಸುಪ್ರೀಂ ಕೋರ್ಟಿನ ಕೆಲವು ನ್ಯಾಯಾಧೀಶರು, ಯುವ ಕಾನೂನು ಪದವೀಧರರು ಹಾಗೂ ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಅಥವಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಇಂತಹ ಜನತಾ ನ್ಯಾಯಾಲಯಗಳನ್ನು ಅಥವಾ ಲೋಕ್ ಅದಾಲತ್ಗಳನ್ನು ಏರ್ಪಡಿಸಿ ಬಹಳಷ್ಟು ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದರಿಂದ ಇತರೆ ನ್ಯಾಯಾಲಯಗಳ ಮೇಲಿನ ಹೊರೆಯೂ ಸಹ ಕಡಿಮೆ ಆಗೋದನ್ನು ನಾವು ಕಾಣಬಹುದಾಗಿದೆ ಮಕ್ಕಳೇ.
ಮಕ್ಕಳೇ, ಇಲ್ಲಿಯವರೆವಿಗೂ ಸಹ ನಾವು ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯಂತ ಉನ್ನತವಾದಂತಹ ಸರ್ವೋಚ್ಚ ನ್ಯಾಯಾಲಯದ ರಚನೆಯಿಂದ ಹಿಡಿದು ಜನತಾ ನ್ಯಾಯಾಲಯಗಳ ಬಗ್ಗೆಯೂ ಸಹ ವಿವರಗಳನ್ನು ನಾವು ತಿಳ್ಕೊಂಡ್ವಿ. ಇದರ ಬಗ್ಗೆ ಒಂದು ಮೌಲ್ಯಮಾಪನವನ್ನು ಮಾಡ್ಕೊಳ್ಳೋಣವಾ? ನೋಡಿ ಮಕ್ಕಳೇ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೆಯ ಪ್ರಶ್ನೆಯನ್ನು ನೋಡೋಣವಾ ಮಕ್ಕಳೇ? ಸರ್ವೋಚ್ಚ ನ್ಯಾಯಾಲಯವು ಡ್ಯಾಶ್ ರಂದು ಅಸ್ತಿತ್ವಕ್ಕೆ ಬಂದಿತು. ಉತ್ತರ ಗೊತ್ತಾಗಿರುತ್ತೆ ಅಲ್ವಾ? ಜನವರಿ 28, 1950. ಎರಡನೆಯ ಪ್ರಶ್ನೆ ನೋಡೋಣವಾ? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷಗಳು. ಉತ್ತರ ಗೊತ್ತಾಗಿದೆ ಅಲ್ವಾ ಮಕ್ಕಳೇ? ಮುಂದಿನ ಪ್ರಶ್ನೆ ನೋಡೋಣವಾ? ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ. ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ ಮಕ್ಕಳೇ? ಹೌದು, ನಿಮ್ಮ ಉತ್ತರ ಸರಿ. ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಹಾಗೆಯೇ ಕಂದಾಯ ಮಂಡಳಿಯ ಮುಖ್ಯಸ್ಥರು ಯಾರು? ಕಂದಾಯ ಕಾರ್ಯದರ್ಶಿಗಳು ಕಂದಾಯ ಮಂಡಳಿಯ ಮುಖ್ಯಸ್ಥರು. ಜನತಾ ನ್ಯಾಯಾಲಯಗಳು ಡ್ಯಾಶ್ರಲ್ಲಿ ಅಸ್ತಿತ್ವಕ್ಕೆ ಬಂದವು. ಸುಮಾರು 1985ರಲ್ಲಿ ಜನತಾ ನ್ಯಾಯಾಲಯಗಳು ಅಸ್ತಿತ್ವಕ್ಕೆ ಬಂದವು. ಮಕ್ಕಳೇ, ನಿಮ್ಮ ಉತ್ತರಗಳನ್ನು ಈ ಉತ್ತರಗಳೊಂದಿಗೆ ಪರಿಶೀಲಿಸಿಕೊಳ್ಳಿ ಮಕ್ಕಳೇ. ಸರಿ ಇದೆ ಅಂತ ನಾನು ಭಾವಿಸ್ತೀನಿ. ಈಗ ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿತಂತಹ ವಿಷಯಗಳನ್ನು ಒಮ್ಮೆ ಪುನರ್ಮನನ ಮಾಡೋಣವಾ? ಭಾರತದ ನ್ಯಾಯಾಂಗ ವ್ಯವಸ್ಥೆಯು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಹಾಗೂ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹಾಗೆಯೇ ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಅದರ ಅಧಿಕಾರ ವ್ಯಾಪ್ತಿ ಹಾಗೂ ನ್ಯಾಯಾಧೀಶರ ಅರ್ಹತೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗೆಯೇ ಪ್ರತಿಯೊಂದು ರಾಜ್ಯವೂ ಸಹ ಹೊಂದಿರುವಂತಹ ಶ್ರೇಷ್ಠ ನ್ಯಾಯಾಲಯಗಳು, ಅದರ ರಚನೆ, ಅದರ ನ್ಯಾಯಾಧೀಶರಾಗಲು ಬೇಕಾದಂತಹ ಅರ್ಹತೆಗಳು ಏನು ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಹಾಗೆಯೇ ಶ್ರೇಷ್ಠ ನ್ಯಾಯಾಲಯಗಳ ಅಧೀನ ನ್ಯಾಯಾಲಯಗಳು, ನಾಗರಿಕ ಮತ್ತು ಅಪರಾಧ ನ್ಯಾಯಾಲಯಗಳು, ಅವುಗಳ ಕಾರ್ಯವ್ಯಾಪ್ತಿ, ಇದರ ಬಗ್ಗೆಯೂ ಸಹ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೆಯೇ ಭೂ ವಿವಾದ, ಭೂ ಕಂದಾಯಕ್ಕೆ ಸಂಬಂಧಪಟ್ಟಂತಹ ಮೊಕದ್ದಮೆಗಳ ವಿಚಾರಣೆಗಳನ್ನು ನಡೆಸಲು ಕಂದಾಯ ನ್ಯಾಯಾಲಯಗಳನ್ನು ಸ್ಥಾಪಿಸಿರೋದನ್ನು ಸಹ ನಾವು ತಿಳ್ಕೊಂಡ್ವಿ. ಹಾಗೆಯೇ ಶೀಘ್ರಗತಿಯ ನ್ಯಾಯ ನಿರ್ಣಯಕ್ಕಾಗಿ ಜನತಾ ನ್ಯಾಯಾಲಯಗಳು ಲೋಕ್ ಅದಾಲತ್ಗಳನ್ನು ಸ್ಥಾಪಿಸಿರುವುದರ ಬಗ್ಗೆಯೂ ಸಹ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಈಗ ಗೃಹ ಕಾರ್ಯದ ಸಮಯ. ಮನೆಗೆಲಸವನ್ನು ಬರ್ಕೊಳ್ಳಿ ಮಕ್ಕಳೇ. ಮೊದಲನೆಯ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯಗಳ ಕುರಿತು ವಿವರಿಸಿ. ಎರಡನೆಯ ಪ್ರಶ್ನೆ, ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಹೊಂದಿರಬೇಕಾದ ಅರ್ಹತೆಗಳೇನು? ಮೂರನೆಯ ಪ್ರಶ್ನೆ, ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳು ಯಾವುವು? ಹಾಗೆಯೇ ಜನತಾ ನ್ಯಾಯಾಲಯಗಳನ್ನು ಸ್ಥಾಪಿಸಿರುವಂತಹ ಉದ್ದೇಶಗಳೇನು? ಈ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ನಿಮ್ಮ ಶಿಕ್ಷಕರ ಬಳಿ ಮೌಲ್ಯಮಾಪನವನ್ನು ಮಾಡಿಸ್ಕೊಳ್ತೀರಲ್ವಾ ಮಕ್ಕಳೇ? ಹಾಗೆಯೇ ಈ ಒಂದು ಚಟುವಟಿಕೆಯನ್ನು ಮಾಡಿ ಮಕ್ಕಳೇ. ವೃತ್ತಪತ್ರಿಕೆಗಳಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಲೇಖನಗಳು ಪ್ರಕಟವಾಗ್ತಾ ಇರೋದನ್ನು ನೀವು ನೋಡಿರ್ತೀರ. ಇವುಗಳನ್ನು ಓದಿ ಸಂಗ್ರಹಿಸಿ ಒಂದು ಆಲ್ಬಮನ್ನು ತಯಾರಿಸಿ. ಹಾಗೆಯೇ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದಂತಹ ಕರ್ನಾಟಕದ ಮಹನೀಯರ ಹೆಸರನ್ನು ಸಹ ನೀವು ಲಿಸ್ಟ್ ಮಾಡಿ. ಈ ಒಂದು ಚಟುವಟಿಕೆಯನ್ನು ಮಾಡ್ತೀರಲ್ವಾ ಮಕ್ಕಳೇ? ಧನ್ಯವಾದಗಳು.